ಬಿಡಲ್ಲ ಅಂತ ಹೇಳಿದ್ರು ಸರ್. ಅದೇ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಹೊಡೆದ್ರು. ಎಲ್ಲ ಇದೆ ನೋಡಿ ಮೇಡಮ್, ಇಲ್ಲೇ ಇದೆ, ಕರ್ಪೂರ ಇದೆ, ಲಿಂಬೆಹಣ್ಣು ಇದೆ, ಎಲ್ಲ ಇದೆ. ನಿಮಗೆ ಹೊಡೆದ್ರಲ್ವಾ, ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳೋದು. ಎಲ್ಲ 2 ವರ್ಷ ಆಯ್ತು, ನಾವು ತುಂಬ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ನಾವೇನು ಯಾರ ಹತ್ರ ಗಲಾಟೆ ಮಾಡ್ಕೊಂಡಿಲ್ಲ, ಏನಿಲ್ಲ ಮೇಡಮ್. ವರ್ಷ ನಾವು ಇಲ್ಲಿ ಬಂದುಬಿಟ್ಟು ನಮ್ಮ ಬಾಸ್ ಬರ್ಡೇ ದಿನ ನಾವು ಪೂಜೆ ಮಾಡ್ತೀವಿ, ಅಲ್ಲೆಲ್ಲ ಕರ್ಪೂರ ಹಚ್ಚಿ ಹೂವಿನ ಹಾರ ಹಾಕಿ ಎಲ್ಲ ಪೂಜೆ ಮಾಡ್ತೀವಿ. ಸೊ ಈ ವರ್ಷವೂ ನಾನು ಅದೇ ರೀತಿ ಬಂದೆ. ಸ್ವಲ್ಪ ಬಿಡಲ್ಲ ಅಂತ ಹೇಳಿದ್ರು ಸರ್. ಸೊ ಆಯ್ತು ಬಿಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ. ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಬಿಡಿ, ವರ್ಷ ಬರ್ತೀನಿ, ನಾನು ಮಾಡಿ ಹೋಗ್ತೀನಿ ಅಂತ. ಯಾಕಂದರೆ ಮೊದಲೇ ಮನಸ್ಸಲ್ಲಿ ತುಂಬ ನೋವಿದೆ ನಮಗೆ, ಅವರಿಲ್ಲ ಅಂತ. ಸೊ ಹಂಗಾಗಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ, ನಾವೇನು ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ಏನಿಲ್ಲ ನಾವು ಅಂತ ಹೇಳಿದ್ವಿ. ಸರಿ, ಇಲ್ಲ ಆಗಲ್ಲ ಅಂತಂದರು. ಅವ್ರ ಅಣ್ಣವರೊಬ್ಬರು ಬಂದರು, ಸರ್ ಬಿಡಿ, ಏನಾಗಲ್ಲ ಅಂತ ಅಂದರು. ಸೊ ಸ್ವಲ್ಪ ಮಾತಿನ ಚಕಮಕಿ ನಡೀತು ಸರ್. ಅವ್ರಿಗೆ ಒಂದು 3-4 ಗೇಟ್ ಹೊಡೆದ್ರು ಸರ್. ಅಲ್ಲಿ ಪೊಲೀಸ್ನವ್ರು ಇದ್ದಿದ್ದು ಹೊಡೆದ್ರು ಸರ್. ಅದೇ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಹೊಡೆದ್ರು ಸರ್. ಆ ರೀತಿ ಎಲ್ಲ ಹೊಡೆಯೋಕೆ ಹೋಗಬೇಡಿ ಅಂತ ಅಲ್ಲಿರೋರು ಬೇರೆ ಜನನೂ ಹೇಳಿದ್ರು. ಸೊ ನಾವು ರಿಕ್ವೆಸ್ಟ್ ಮಾಡಿಕೊಂಡು, ಆಯ್ತು ಬಿಡಿ ಸರ್, ಕರ್ಕೊಂಡು ಹೋಗ್ತೀವಿ, ಪರವಾಗಿಲ್ಲ, ನೀವು ಹೊಡೆದ್ರು ಪರವಾಗಿಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಈ ರೀತಿ ತೊಗೊಂಡು ವಾಪಸ್ ಹೋಗ್ತಾಯಿದ್ದು. ಎಲ್ಲ ಇದೆ ನೋಡಿ ಮೇಡಮ್, ಇಲ್ಲೇ ಇದೆ, ಕರ್ಪೂರ ಇದೆ, ಲಿಂಬೆಹಣ್ಣು ಇದೆ, ಎಲ್ಲ ಇದೆ. ಕೇಳಿದ್ವಿ ಮೇಡಮ್, ಕಂಪ್ಲೇಂಟ್ ಮಾಡ್ಕೊಳ್ಳಿ, ಪೊಲೀಸನ್ನು ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಹೇಳೋದು. ಕಂಪ್ಲೇಂಟ್ ಮಾಡಿ ಹೋಗಿ, ನಿಮಗೆ ಹೊಡೆದ್ರಲ್ವಾ, ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳೋದು. ಸರಿ, ಪರವಾಗಿಲ್ಲ ಬಿಡಿ, ನಮ್ಮ ಬ್ಯಾಡ್ ಟೈಮ್ ಇದೆ, ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ. ಸೊ ಹಂಗಾಗಿ ಸುಮ್ಮನೆ ಬಂದುಬಿಟ್ಟು ಅಷ್ಟೇ. ಬಿಡೋದೇ ಇಲ್ಲ, ಯಾರಿಗೂ ಬಿಡೋಲ್ಲ ಅಂತ ಹೇಳಿ. ಸರಿ, ಮನುಷ್ಯ ನೋವಾಯಿತು, ಸುಮ್ಮನೆ ಬಂದುಬಿಟ್ಟು. ವರ್ಷ ನಾವು ಅಲ್ಲಿ ಎಲ್ಲ ಹೋಗಿ ಪೂಜೆ ಮಾಡಿ ಬರ್ತಾಯಿದ್ದೆ. ಪ್ರತಿ ವರ್ಷ ನಂದು ಯಾವ ವರ್ಷನೂ ಮಿಸ್ ಮಾಡಲ್ಲ. ಲಾಸ್ಟ್ ಟೈಮ್ ರಿಲೀಸ್ ಆದಾಗೂ ಬಂದು ಪೂಜೆ ಮಾಡಿಬಿಟ್ಟು ಹೋಗಿದ್ದೆ, ನಾನೆಲ್ಲ ಮಾತಾಡಿದ್ದೆ. ಸೊ ಈ ವರ್ಷನೂ ಇವತ್ತು ತಾನೇ ಬಂದೆ, ಇವಾಗ ತಾನೇ ಬಂದುಬಿಟ್ಟು ಹೋಗಿದ್ದೆ. ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಆಗಲ್ಲ ಅಂದ್ರೆ ಸೊ ಅಷ್ಟರಲ್ಲೇ ಒಂದು ಈ ರೀತಿ ಕ್ರಿಯೇಟ್ ಆಗುತ್ತೆ. ಅವ್ರು ಇದ್ದಿದ್ರೆ ಮೇಡಮ್, ನೀವೇ ವರ್ಷ ನೋಡ್ತೀರ, ನೆನ್ನೆ ನೈಟಿಂದನೇ ಯಾವ ರೀತಿ ಕ್ರೌಡ್ ಇರ್ತಿತ್ತು, ಇವಾಗೂ ಯಾವ ರೀತಿ ಕ್ರೌಡ್ ಇರ್ತಿತ್ತು. ಬಟ್ ಈ ರೋಡೆಲ್ಲ ಇಷ್ಟು ಫ್ರೀಡಮಾಗಿ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಏನಂದರೆ ತುಂಬ ಏನೋ ನಮಗೊಂದು ರಿಕ್ವೆಸ್ಟ್ ಪ್ರಕಾರ ಅಲ್ಲಿ ಬಿಟ್ಟು, ಅಭಿಮಾನಿಗಳಿಗೋಸ್ಕರನಾರು ಬಿಟ್ಟು ಅಲ್ಲಿ ಪೂಜೆ ಗೀಜೆ ಮಾಡ್ಕೊಂಡು ನಮ್ಮ ಪಾಡಿ ನಾವು ಹೋಗ್ಬಿಡ್ತಿದ್ವಿ. ಸೊ ಎಲ್ಲ 2 ವರ್ಷ ಆಯ್ತು, ನಾವು ತುಂಬ ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ನೋಡೋಣ, ನೆಕ್ಸ್ಟ್ ಇಯರ್ ಆದರೂ ಸಿಗ್ತಾರೆ, ಇಲ್ಲ ಅವ್ರು ಬಂದು ಕೂಡಲೇ ಸಿಗ್ತಾರೆ. ನಾನು ಮಾಡಿದ್ದೇನೆ, ಮಾತಾಡಿದ್ದೀವಿ, ನಾವೆಲ್ಲ ಮೀಟ್ ಮಾಡಿದ್ದೀವಿ. ಒಂದು 3 ಇಯರ್ಸ್ ಬ್ಯಾಕ್ ಮಾತಾಡಿದ್ದೆ ನಾನು. 3 ಇಯರ್ಸ್ ಬ್ಯಾಕ್ ಮಾತಾಡಿ ಅವ್ರ ಹತ್ರ ಎಲ್ಲ ಏನೆಲ್ಲ ಚೆನ್ನಾಗಿರ್ರಿ, ಆರಾಮಾಗಿರ್ರಿ. ಅವ್ರದ್ದೊಂದು ಇನ್ಸಿಡೆಂಟ್ ನಡೆದು ಬಂದಮೇಲೂ ನಾವು ಮೀಟ್ ಮಾಡಿದ್ವಿ. ಸರಿ ಆಯ್ತು, ಏನೆಲ್ಲ ಚೆನ್ನಾಗಿರ್ರಿ ಅಂತ ನಾವೆಲ್ಲ ಮೀಟ್ ಮಾಡಿ ಎಲ್ಲ ನಾವು ಅವ್ರ ಹತ್ರ ಎಲ್ಲ ಮೀಟ್ ಮಾಡಿ, ರಚಿತಾ ಮೇಡಮ್ ಮನೆಯವ್ರ ಹತ್ರ ಹೋಗಿ ಅಲ್ಲೂ ಮೀಟ್ ಮಾಡಿಬಿಟ್ಟು ಮಾತಾಡ್ಕೊಂಡು ಬಂದಿದ್ವಿ. ಏನಾಗಲ್ಲ, ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಬಿಡ್ರಿ, ನೀವು ಚೆನ್ನಾಗಿರ್ರಿ, ನೀವು ಗಲಾಟೆ ಎಲ್ಲ ಮಾಡ್ಕೊಬೇಡಿ. ಅವ್ರು ಹೇಳಿದ ಮಾತಕ್ಕಂತೆ ನಾವು ಇದ್ದೀವಿ ಅಷ್ಟೇ. ನಾವೇನು ಯಾರ ಹತ್ರ ಗಲಾಟೆ ಮಾಡ್ಕೊಂಡಿಲ್ಲ, ಏನಿಲ್ಲ. ಬಟ್ ಕೆಲವರು ಏನೋ ಆಗ್ಲಾರ್ದು ಕೆಲವೊಂದು ಸೀನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಬ್ಯಾಡ್ ಟೈಮ್ ನಾವೇನು ಎಲ್ಲದಕ್ಕೂ ಸುಮ್ಮನೆ ಇರಬೇಕಾಗುತ್ತೆ ಅಷ್ಟೇ. ಮನ್ಸಿಗೆ ನೋವಾಗುತ್ತೆ ಮೇಡಮ್, ಮನಸ್ಸಿಗೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ನಿದ್ದೆ ಬರೋಲ್ಲ ನೈಟೆಲ್ಲ, ಏನು ಮಾಡೋಕ್ಕಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರು ಬರೋ ಗಂಟೆ ನಾವು ವೇಟ್ ಮಾಡಬೇಕಾಗುತ್ತೆ. ಏನಿಲ್ಲ, ಇನ್ನೂ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಈ ರೀತಿ ಬ್ಯಾಡ್ ಇನ್ಸಿಡೆಂಟ್ಗಳಿಂದ ಬೇಗ ಆಚೆ ಬರಲಿ, ನಮ್ಮ ಜೊತೆ ಇರಲಿ, ಕನ್ನಡ ಇಂಡಸ್ಟ್ರಿ ಒಳ್ಳೆ ಫಿಲ್ಮ್ ಮಾಡಲಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ತುಂಬ ಅವ್ರ ಮೇಲೆ ಡಿಫೆಂಡ್ ಇದೆ ಇವಾಗೆಲ್ಲ. ಅವ್ರು ಬೇಗ ಬಂದುಬಿಟ್ಟು ಎಲ್ಲ ಅಭಿಮಾನಿಗಳು, ಅವ್ರ ಸೆಲೆಬ್ರಿಟಿಗಳ ಜೊತೆ ಅವ್ರು ಇರಬೇಕು ಅನ್ನೋದೇ ನಮ್ಮ ಆಸೆ, ಬೇರೆ ಏನಿಲ್ಲ. ನಾವು ಅವ್ರ ಜೊತೆ ಇರಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್, ಬೇರೆ ಏನಿಲ್ಲ. ಅವ್ರ ದೇವ್ರು ಚೆನ್ನಾಗಿ ಇಟ್ಟಿರಲಿ, ಬೇಗ ಬರಲಿ ಆಚೆ ಅನ್ನೋದು ದೇವರೆಲ್ಲ ಪ್ರಾರ್ಥನೆ ಮಾಡ್ಕೊತಾನೆ.